hidden, forever on fire. ಬಳ್ಳಾರಿಯಲ್ಲಿ ಮಳೆ ನಿಂತರೂ ಅವಾಂತರ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಒಂದಾದ ನಂತರ ಒಂದು ಅವಾಂತರಗಳು ಬೆಳಕಿಗೆ ಬರ್ತಾನೆ ಇದೆ. ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಜಿಲ್ಲೆಯ ಜನರೇ ಕಂಗಾಲಾಗಿ ಹೋಗಿದ್ದಾರೆ. ನಿನ್ನೆ ರಾತ್ರಿ ಭಾರಿ ಮಳೆಯಾಗಿದೆ. ಮಳೆಗೆ ಇದೀಗ ಜನ ಕಂಗಾಲಾಗಿ ಹೋಗಿದ್ದಾರೆ. ಹಲವಾರು ಹಳ್ಳಿಗಳಲ್ಲಿ ರಸ್ತೆಗಳೇ ಕಾಣದಂತೆ ಕೊಚ್ಚಿ ಹೋಗಿದ್ದಾವೆ. ಇನ್ನು ಹಲವೆಡೆ ಹಳ್ಳಗಳು ಉಕ್ಕಿ ಹರಿದು ಜಮೀನುಗಳು ಜಲಾವೃತ ಆಗಿದ್ದಾವೆ. ಇತ್ತ ಸಂಡೂರಿನಲ್ಲಿ ಮುಳುಗಿರುವಂತಹ ಲಾರಿಗಳ ಸುತ್ತ ಮಣ್ಣು ತೆಗೆಯೋದಕ್ಕೆ ಇದೀಗ ಕಸರತ್ತು ಕೂಡ ನಡೀತಾ ಇದೆ. ಮಣ್ಣಿನಲ್ಲಿ ಹೂತು ಸಂಪೂರ್ಣವಾಗಿ ಲಾರಿಗಳು ಹಾಳಾಗಿ ಹೋಗಿದ್ದಾವೆ. ಇತ್ತ ಕೂಡ್ಲಿಗಿ ಕೊಟ್ಟೂರಿನಲ್ಲಿ ಮನೆ ಬಿದ್ದು ಬದುಕು ಕೂಡ ಬೀದಿ ಪಾಲಾಗಿದೆ. ಅನೇಕರ ಬದುಕು ಮೂರಾಬಟ್ಟೆಯಾಗಿದೆ, ಬೀದಿಗೆ ಬಿದ್ದಿದೆ. ಇನ್ನು ಅನೇಕ ಕಡೆಗಳಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ರಸ್ತೆಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದಾವೆ. ಇನ್ನು ಅನೇಕ ಕಡೆಗಳಲ್ಲಿ ವಾಹನಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾವೆ. ಲಾರಿಗಳು ಕೂಡ ಕೆಸರಿನಲ್ಲಿ ಸಂಪೂರ್ಣವಾಗಿ ಹೂತು ಹೋಗಿತ್ತು. ಆ ಲಾರಿಗಳನ್ನು ಹೊರತೆಗೆಯೋದಕ್ಕೆ ಅಂತ ಇದೀಗ ಲಾರಿಯ ಚಾಲಕರು, ಲಾರಿಯ ಮಾಲೀಕರು ಪರದಾಟವನ್ನು ಪಡ್ತಾ ಇದ್ದಾರೆ. ಮಳೆ ನಿಂತು ಹೋಯಿತು, ಆದರೂ ಕೂಡ ಆ ಮಳೆಯಿಂದ ಆದಂತಹ ಅವಾಂತರ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಮಳೆ ನೀರು ತುಂಬಿ ಹರಿತಾ ಇದೆ. ತುಂಬಿ ಹರಿತಾ ಇರುವಂತಹ ಮಳೆ ನೀರಿನ ನಡುವೆ ಅನೇಕ ಲಾರಿಗಳು, ಅನೇಕ ವಾಹನಗಳು ಸಿಲುಕಿ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಲವಾರು ಹಳ್ಳಿಗಳಲ್ಲಿ ರಸ್ತೆಗಳೇ ಕಾಣದ ರೀತಿಯಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿವೆ. ಅಷ್ಟು ಪ್ರಮಾಣದಲ್ಲಿ ನೀರು ಇಲ್ಲಿ ಹರಿದು ಹೋಗ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಹಳ್ಳಗಳು ಉಕ್ಕಿ ಹರಿತಾ ಇವೆ, ಕೃಷಿ ಜಮೀನುಗಳು ಜಲಾವೃತ ಆಗಿದ್ದಾವೆ. ಲಾರಿಗಳು ಕೂಡ ರಸ್ತೆಯಲ್ಲಿ ನಿಂತಿರುವಂತಹ ಲಾರಿಗಳು ನಿಂತಲ್ಲೇ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಈ ನಡುವೆ ತಮ್ಮ ಜೀವವನ್ನು ಪಣಕ್ಕಿಟ್ಟು ಲಾರಿಗಳನ್ನು ಉಳಿಸೋದಕ್ಕೆ ಅಂತ ಲಾರಿ ಚಾಲಕರು, ಮಾಲೀಕರು ಹರಸಾಹಸ ಪಡುವಂತಹ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು. ಇನ್ನು ಈ ಕೆಸರು ಹಾಗೂ ಮಣ್ಣನ್ನು ತೆರವು ಮಾಡುವಂತಹ ಒಂದು ಪರಿಸ್ಥಿತಿ ಇದೀಗ ಮುಂದಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಆ ಮಳೆ ನೀರಿನಲ್ಲಿ ಕೊಚ್ಚಿಕೊಂಡು ಬಂದಿರುವಂತಹ ಮಣ್ಣೇನಿದೆ, ಆ ಮಣ್ಣಿನ ಅಡಿಯಲ್ಲಿ ಇದೀಗ ಈ ಲಾರಿಗಳೆಲ್ಲವೂ ಕೂಡ ಅದರಲ್ಲಿ ಹೂತು ಹೋಗಿದ್ದಾವೆ. ಅದನ್ನು ಹೊರತೆಗೆಯೋದಕ್ಕೆ ಅಂತ ಈಗ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನೇಕ ಕಡೆಗಳಲ್ಲಿ ಮನೆಗಳು ಕೂಡ ಕುಸಿತ ಆಗಿದ್ದಾವೆ. ಮನೆಗಳನ್ನು ಕಳೆದುಕೊಂಡು ಅನೇಕರು ಬೀದಿಗೆ ಬಿದ್ದಂತಹ ಒಂದು ಪರಿಸ್ಥಿತಿ ಎದುರಾಗಿದೆ.